ಕಲ್ಯಾಣ ಕರ್ನಾಟಕ ಭಾಗದ ಬಹುದಿನಗಳ ಬೇಡಿಕೆ, ಅಲ್ಲಿನ ಜನರ ಬಹುದಿನಗಳ ಬೇಡಿಕೆ ಅಂತೂ ಇಂತೂ ಅವರ ಕನಸಿಗೆ ಕ್ಷಣ ಗಣನೆ ಶುರುವಾಗಿದೆ. ಹೈಟೆಕ್ ಆಸ್ಪತ್ರೆ ಲೋಕಾರ್ಪಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಕಲ್ಯಾಣ ಕರ್ನಾಟಕ ಭಾಗದ ಜನರ ಬಹುದಿನಗಳ ಬೇಡಿಕೆ ಇದು. ಕೆಲವೇ ಕ್ಷಣಗಳಲ್ಲಿ ಈ ಹೈಟೆಕ್ ಆಸ್ಪತ್ರೆಯನ್ನ, ಕಲಬುರಗಿಯಲ್ಲಿರುವಂತಹ ಹೈಟೆಕ್ ಆಸ್ಪತ್ರೆಯನ್ನ ಸಿಎಂ ಸಿದ್ದರಾಮಯ್ಯನವರು ಲೋಕಾರ್ಪಣೆ ಮಾಡಲಿದ್ದಾರೆ. ಕಲಬುರಗಿಯಲ್ಲಿ ಈ ಹೈಟೆಕ್ ಆಸ್ಪತ್ರೆಯನ್ನ ನಿರ್ಮಾಣ ಮಾಡಲಾಗಿದೆ. ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನೆಯ ಸಂಸ್ಥೆಯಿಂದ ಆಸ್ಪತ್ರೆಯನ್ನ ನಿರ್ಮಾಣ ಮಾಡಲಾಗಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆಸ್ಪತ್ರೆಯದ್ದೇ ಬಹುದೊಡ್ಡ ಸಮಸ್ಯೆ ನೋಡಿ. ಅಲ್ಲಿ ಜನಗಳು ಪೌಷ್ಟಿಕತೆಯಿಂದ ಬಳಲ್ತಾ ಇದ್ದಾರೆ. ಗರ್ಭಿಣಿಯರಿಗೆ, ಬಾಣಂತಿಯರಿಗೆ ಉತ್ತಮವಾದಂತಹ ಚಿಕಿತ್ಸೆ ಬೇಕಾಗಿದೆ. ಆ ಭಾಗದಲ್ಲಿ ಸಾಕಷ್ಟು ಸಮಸ್ಯೆ ಜೊತೆಗೆ ಈ ಆರೋಗ್ಯದ ವಿಚಾರವಾಗಿ, ಅದರಲ್ಲೂ ಕೂಡ ಜಯದೇವ ಬಹಳ ಅತ್ಯುತ್ತಮ ದೊಡ್ಡದಾದಂತಹ ಸಂಸ್ಥೆ, ತನ್ನದೇ ಆದ ರೀತಿಯಲ್ಲಿ ಬೆಂಗಳೂರಿನಲ್ಲೂ ಕೂಡ ಹಾಗೆ ಕೆಲವೊಂದು ಭಾಗದಲ್ಲಿ ಅವರ ಬ್ರಾಂಚಸ್ ಇದೆ. ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಉದ್ಘಾಟನಾ ಸಮಾರಂಭ ಲೋಕಾರ್ಪಣೆ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರು ಅದರ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಆದ್ರೆ ಬಹುದಿನಗಳ ಬೇಡಿಕೆ, ಅಲ್ಲಿನ ಜನರ ಕನಸು ನೋಡಿ. ಆ ಭಾಗದಲ್ಲಿ ಕಲುಷಿತ ನೀರನ್ನ ಕುಡಿದು ಸಾಕಷ್ಟು ಜನ ಸಾವನ್ನಪ್ಪಿದ್ದಾರೆ, ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದಾರೆ. ಕಂದಮ್ಮಗಳು ಹುಟ್ಟೋದಕ್ಕಿಂತ ಮುಂಚೆಯೇ ಹೊಟ್ಟೆಯಲ್ಲಿ ಸಾಯ್ತಾ ಇವೆ, ತೂಕ ಇಲ್ಲ. ಎಷ್ಟೋ ಜನ ಬಾಣಂತಿಯರು ಸಾವನ್ನಪ್ತಾ ಇದ್ದಾರೆ. ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅನ್ನೋದೊಂದು ಬೇಕಾಗಿತ್ತು. ಜನರ ಕನಸಿಗೆ ಈಗ ಅಂತೂ ಇಂಥವರ ಬಹು ಬೇಡಿಕೆ ಈಡೇರ್ತಾ ಇದೆ. ಕಲ್ಯಾಣ ಕರ್ನಾಟಕ ಭಾಗದ ಜನರ ಬಹುದಿನದ ಬೇಡಿಕೆ ಇದೆ.